ಶಂಭೋ ಅಬ್ಬೊಬ್ಬೋ, ಈಗ ನೋಡು ಆಟವನ್ನು. ಕಚೇರಿ ಮೇಲೆ ಇದೆ, ಅಲ್ಲಿ ದೊಡ್ಡ ಕ್ಯೂವೇ ಇದೆ ಮಾಮ. ಪಾಪದ ಕಡತವನ್ನೆಲ್ಲ ಯಮ ನೋಡಲು ಈಗ ಇಲ್ಲೇ ಬ್ರಾಂಚು ಇದೆ. ನಿನ್ನ ಫೈಲು ತೆಗೆದ್ರೆ ಕೋಮ ಮಾಮ ಮಾಮ ಮಾಮ, ನಿನ್ ಫೈಲಿನ ತುಂಬ ಕಾಮ. ಬಿಲ್ಡಿಂಗು ಲೂಟಿಂಗು ಕೊಟ್ಟ ಕಲಾಸ್, ಈಶ್ವರ ಕೊಟ್ಟಿರೋ ಟಾಟಾ ಕಮೆಂಟ್ಸ್ ಮಾಡಿದ್ದು ಕುಂತಾರೆ ಮಾರಾಯರು. ಅಮ್ಮು ಜಂಬು ಜಂಬೋಲಿಯ ರಂಬು ಬೊಂಬು ಚೊಂಬು. ಬರ್ತಾ ಇದ್ದಾರೆ. ನಮ್ಮ ಮಾಮಂದ್ರು ಇತ್ತೀಚೆಗೆ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾರೆ. ಯಾಕಮ್ಮ? ಒಂಥರ ಹುಚ್ಚುಚ್ಚಾಗಿ ನಡ್ಕೊಳ್ತಾ ಇರ್ತಾರೆ. ಮೈ ಗಾಡ್, ಅಂತವ್ರನ್ನ ಮನೇಲಿ ಇಟ್ಕೊಳ್ಳೋದು ತುಂಬಾ ಡೇಂಜರ್ ಅಮ್ಮ. ಹಾಗಾದ್ರೆ ಮೆಂಟಲ್ ಹಾಸ್ಪಿಟಲ್ ಸೇರಿಸ್ಬೇಕು ಅಂತೀರಾ? ಅಷ್ಟು ಮಾಡಮ್ಮ. ಬ್ರದರ್, ಇನ್ನೊಂದು ಸ್ಟೆಪ್ ನಾವು ಮುಂದಿಟ್ರು ಈ ಕಾರ್ಪೊರೇಷನ್ ಅವ್ರು ಹುಚ್ಚು ನಾಯಿಗಳನ್ನ ಹಿಡ್ಕೊಂಡು ಹೋಗಲ್ವಾ, ಹಂಗ ನಮ್ಮನ್ನು ಹಿಡ್ಕೊಂಡು ಹೋಗಿ ಹುಚ್ಚ ಆಸ್ಪತ್ರೆಗೆ ಸೇರಿಸ್ಬಿಡ್ತಾರೆ. ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಚೈನ್ ಕಟ್ಬಿಟ್ಟು ದೊಡ್ಡ ದೊಡ್ಡ ಇಂಜೆಕ್ಷನ್ ಕೊಡ್ತಾರ ಅಂಕಲ್. ಹೌದಮ್ಮ. ನೋವಾಗಲ್ವಾ? ಅಯ್ಯೋ, ನೋವಾಗದೆ ಇರುತ್ತೇನಮ್ಮ. ಬ್ಯಾಕ್ ಔಟ್ ಆಗೋದು ಒಳ್ಳೇದು. ಈ ಹಾಳಾದ ಬ್ರದರ್ಸ್ ಎಲ್ಲ ಹಾಳಾಗ್ಬೋದ್ರು, ಇವನ ಯಾವ ನಂಬರ್ಗೂ ಸಿಗಾಕ್ಯಂತ ಇಲ್ವಲ್ಲ. ಬಂದ್ರ ಬನ್ನಿ. ಅಲ್ಲ ಕಣ್ರಯ್ಯ, ಹಳ್ಳಿಲಿ ಆಸ್ಪತ್ರೆ ಕಟ್ಟಿಸ್ಬಿಟ್ಟು ಕಿಡ್ನಿ ಕಿತ್ತಾಕಿ ಹಣ ಸಂಪಾದನೆ ಮಾಡ್ಬೇಕು ಅಂತ ಹೇಳಿ ಈಗ ಫಿನಿಶಿಂಗ್ ಟೈಮ್ ನಲ್ಲಿ ಈ ತರ ಕೈ ಕೊಟ್ಬಿಟ್ರಿ ಹೆಂಗೆ? ಈಗ ನಂಗೆ ಅದೆಲ್ಲ ಗೊತ್ತಿಲ್ಲ. ನೀವು 5 ಲಕ್ಷ ರೂಪಾಯಿ ಕೊಟ್ಬಿಡಿ, ಉಳ್ದಣ ನನ್ನ ಕೈಯಿಂದ ಹಾಕೊಂಡು ಆಪರೇಷನ್ ಥಿಯೇಟರ್ಗೆ ಮಿಷಿನ್ ತಗೊಂಡು ಹೋಯ್ತೀನಿ. ಭೂತಯ್ಯ, ಈಗ ನಮ್ಮ ಹತ್ರ 5 ಲಕ್ಷ ರೂಪಾಯಿ ಅಲ್ಲ, 5 ಪೈಸನು ನಮ್ ಜೇಬ್ನಲ್ಲಿಲ್ಲ. ನಿನಗೆ ಹಣ ಬೇಕಾದ್ರೆ ಅದಕ್ಕಿರೋದು ಒಂದೇ ಒಂದ್ ದಾರಿ, ನಮ್ಮಿಬ್ರದ್ದು ಒಂದೊಂದು ಕಿಡ್ನಿ ಕಿತ್ಕೊಟ್ಬಿಡ್ತೀವಿ, ತಗೊಂಡ್ ಹೋಗಿ ಮಾರ್ಕೊಂಡು ಹಣ ಮಾಡ್ಕೊಂಡು ಹೋಗು. ಓ, ಯಾಕ್ರಪ್ಪ ಇಷ್ಟು ಪಾಪ ಮಾಡ್ಕೊಂಡು ಮಾತಾಡ್ತೀರಿ? ಮತ್ತಿನ್ನೇನಯ್ಯ ಭೂತಯ್ಯ, ನಮ್ಮ ಅಕ್ಕನ ಮಗಳು ಇಂದ್ರಾಣಿ ನಮ್ಮಿಬ್ರಿಗೂ ಹುಚ್ಚು ಅಂತ ಹಬ್ಸಿ ಮೆಂಟಲ್ ಆಸ್ಪತ್ರೆಗೆ ಸೇರ್ಸೋದಕ್ಕೆ ಏರ್ಪಾಟ್ ಮಾಡಿದಾಳೆ. ಒಂದು ಎಣ್ಣೆ ಎದ್ರ ಕಳದ ಅಲ್ಲೇ ಶಿವ ಅನಿಸ್ಬಿಡಕ್ಕಿಲ್ವಾ? ಶಿವ ಶಿವ ಅನ್ಸಿದ್ವಯ್ಯ, ಆದ್ರೆ ಮತ್ತೆ ಬದುಕಿ ಬಂದಿದ್ದಾಳೆ. ಸತ್ತೋಳು ಬದುಕಿ ಬಂದಿದ್ದಾಳ. ಅದ್ ಹ್ಯಾಕ್ ಬಂದು ಏನು ಅಂತ ಒಂದು ಅರ್ಥನೇ ಆಗ್ತಿಲ್ಲ. ಇವಳು ಯಾರು ಬೆಸಲ್ ಹುಡುಗಿನೇ ಇರ್ಬೇಕು. ವಸಿ ಅವಳು ಫೋಟೋ ಪೇಸ್ ಕಟ್ ತೋರಿಸ್ತೀರಾ? ಭೂತಯ್ಯ, ಮಾಲಾಶ್ರೀನೋ ಇಂದ್ರಾಣಿನೋ ನಮಗ್ ಬೇಕಿಲ್ಲ. ಆದದ್ದೆಲ್ಲ ಒಳ್ಳೇದೇ ಆಯ್ತು. ಮಾಲಾಶ್ರೀ ಅವ್ರ ಮಾವ ಸೇರ್ಕೊಂಡು ಇಂದ್ರಾಣಿನ ಕೊಂದು ಅವ್ರ ಆಸ್ತಿನ ಲಪ್ಟಾಯಿಸೋದಕ್ಕೆ ಸಂಚು ಮಾಡಿದಾರೆ ಅಂತ ಕಥೆನ ಮುಂದುವರಿಸೋಣ. ನಾಟಕದಲ್ಲಿ ಮಾಡೋ ಎಲ್ಲಾ ಪಾತ್ರಗಳನ್ನು ನಾನು ನೋಡಿದ್ದೆ, ಆದ್ರೆ ಈ ಪಾತ್ರ ಮಾತ್ರ ನನಗೆ ಅರ್ಥವಾಗ್ತಾ ಇಲ್ಲ. ನೀನ್ ನಮ್ಮನ್ ಬಿಟ್ಟು ಇಷ್ಟು ದಿನ ಎಲ್ಲಿಗಮ್ಮ ಹೋಗಿದ್ದೆ? ನನ್ನ ಆಪರೇಷನ್ಗೆ ನಿನ್ಗೆ ಇಷ್ಟೊಂದು ದುಡ್ಡು ಹೇಗೆ ಬಂತು? ಹೇಗ್ ಬಂತ ಹೇಳೆ ಕೃಷ್ಣ, ನೀನಾದ್ರೂ ಹೇಳು. ನಾವ್ ಹೇಳ್ತೀವಿ ದೇವಮ್ಮ, ಅವತ್ತು ನಿನ್ನ ಮೊಮ್ಮಗಳು ಸದಾರಮೆ ನಾಟಕದಲ್ಲಿ ಸುಮ್ಕೆ ಕಳ್ಳನ್ ಪಾಲ್ಟ್ ಮಾಡಿದ್ಲು, ಇವತ್ತು ನಿಜ ಜೀವನದಲ್ಲಿ ಫಲಪಾತಿಗೆ ಆಗವಳೆ. ಭೂತಯ್ಯ, ಏನ್ ಹೇಳ್ತಾ ಇರೋದು? ಆವತ್ತು ನೀನು ಇವಳ ಕನ್ಯಾ ಜೀವನದ ಮೇಲೆ ಮಚ್ಚೆ ಹಾಕಿದೆ, ಇವತ್ತು ಅಂತಗಳ ಪಟ್ಟ ಕಟ್ಟಿ ಇವಳ ಜೀವಮಾನ ಹಾಳು ಮಾಡ್ಬೇಕು ಅಂತ ನೋಡ್ತಾ ಇದ್ಯಾ? ಶ್ಯಾಂಬಲಿಂಗ, ನಾನ್ಯಾಕಮ್ಮ ನಾಶ ಮಾಡ್ಲಿ? ಸತ್ವಾಂಶ ಹೇಳ್ತೀನಿ ಕೇಳು. ಇವರಕ್ಕನ ಮಗಳು ಸೇಮ್ ನಿನ್ನ ಮೊಮ್ಮಗಳಿದ್ದಂಗೆ ಇದ್ಲು. ಅವ್ರ ಆಸ್ತಿ ಎಲ್ಲ ಲಪಟಾಯಿಸಿ ಹೊಂಚಾಕಿ ಇವರಿಬ್ರು ಸೇರಿ ಅವಳು ಕೊಲೆ ಮಾಡಿ ಈಗ ನಾಟಕೀಯವಾಗಿ ಮದ್ವೆ ಮಾಡ್ಕೊಂಡು ಇದ್ದ ಬದ್ದ ಆಸ್ತಿನೆಲ್ಲ ಮಜಾ ಉಡಾಯಿಸ್ತವ್ರೆ, ಗೊತ್ತಾ? ಸುಳ್ಳು ಹೇಳಿದ್ರೆ ಕತ್ತರಿಸಾಕ್ಬಿಡ್ತೀನಿ. ಶ್ಯಾಂಬಲಿಂಗ, ನನ್ನನ್ನು ಕತ್ತರಿಸಿದ್ರೆ ನಿನ್ ಏನಪ್ಪಾ ಸಿಗತ್ತೆ? 1-2 ತುಂಡು ಮೂಳೆ ಸಿಕ್ಬಹುದು. ಅದಕ್ ಬದಲಾಗಿ ಈ ಪತಿ ಬ್ರದರ್ಸ್ ನ ಶಿವ ಮಾಡ್ಬಿಟ್ರೆ ನಿಮ್ ಕಾರ್ಯಕ್ಕೆ ಯಾರು ಅಡ್ಡಿ ಬರಕಿಲ್ಲ. ಇನ್ಸ್ಪೆಕ್ಟ್ರೆ, ಈಗಲಾದ್ರೂ ಅರ್ಥವಾಯ್ತಾ? ಇವಳು ನಮ್ಮ ಅಕ್ಕನ ಮಗಳು ಇಂದ್ರಾಣಿ ಅಲ್ಲ. ಇವರಿಬ್ರು ಸೇರ್ಕೊಂಡು ಏನೋ ನಾಟಕ ಆಡ್ತಾ ಇದ್ದಾರೆ. ಅನಿಷ್ಟ ಮುಂಡೆದೆ, ಎಲ್ಲಿ ಬಚ್ಚಿಟ್ಟಿದ್ದೀಯ ನಮ್ಮ ಅಕ್ಕನ ಮಗಳು ಇಂದ್ರಾಣಿ? ಹೇಳೋ. ಅಮ್ಮ, ನೀವು ದೊಡ್ಡವರು, ನೀವಾರು ಇವ್ರಿಗೆ ಬುದ್ಧಿ ಹೇಳಿ. ಆಸ್ತಿ ಪಾಸ್ತಿ ಎಲ್ಲ ಅವರೇ ತಗೊಂಡು ಮಜಾ ಮಾಡ್ಲಿ, ಆದ್ರೆ ನಮಗೆ ನಮ್ಮ ಅಕ್ಕನ ಮಗಳು ಇಂದ್ರಾಣಿನ ಮಾತ್ರ ಕೊಟ್ಟು ಬಿಡು ಅಂತ ಹೇಳಿ. ಹೇಳಿ, ಇಂದ್ರಾಣಿಗೆ ಎಲ್ಲಿದ್ದಾಳೆ? ಎಲ್ಲಿ ಬಚ್ಚಿಟ್ಟಿದ್ದೀರಾ? ಹೇಳ್ತೀನಿ. ಅದು ಮಗಳೇ ಮಾಲಾ, ಯಾವುದೇ ಸಂದರ್ಭದಲ್ಲೂ ಈ ವಿಷಯವನ್ನು ಮಾನವರಿಗೆ ತಿಳಿಸಿಕೊಡುದು ಇದು ದೇವರಹಸ್ಯ. ಯಾಕೆ ಸುಮ್ಮನಾದ್ರಿ? ನಮ್ಮ ಇಂದ್ರಾಣಿನ ಎಲ್ಲಿ ಬಚ್ಚಿಟ್ಟಿದ್ದೀರಾ? ಏನ್ ಮಾಡಿದ್ರಿ ಹೇಳಿ? ಇನ್ನೆಲ್ಲ ಹೇಳ್ತಾರಲ್ಲ ಸಾಹೇಬ್ರೆ,
ನಮ್ಮ ಇಂದ್ರಾಣಿನ ಯಮಲೋಕಕ್ಕೆ ಕಳಿಸ್ಬಿಟ್ಟು. ಇನ್ಸ್ಪೆಕ್ಟ್ರೆ, ಯಾಕೆ ಇನ್ನು ಸುಮ್ಮನೆ ನಿಂತಿದ್ದೀರಾ? ಮೊದಲು ಇವ್ರನ್ನ ಹೇಳ್ಕೊಂಡು ಹೋಗಿ. ಸುಮ್ಮನೆ ಬಿಡಬಾರ್ದು. ಕಾನ್ಸ್ಟೇಬಲ್, ಅಯ್ಯೋ ಬೇಡ ಬೇಡ, ನನ್ನ ಮೊಮ್ಮಗಳಂತವಳೆಲ್ಲ ಬೇಡಪ್ಪ. ನಂದು ಒಂದು ಚೇರ್. ಹಾಯ್ ಇನ್ಸ್ಪೆಕ್ಟರ್. ಹಾಯ್ ಕೋದಂಡ. ಡ್ಯಾಡಿ, ಸಿಂಗಾಪುರಿಂದ ಕಿಡ್ನಿ ಏಜೆಂಟ್ಸ್ ಎಲ್ಲ ಕರ್ಕೊಂಡ್ಬಂದು ಬೆಂಗಳೂರು ಇಂಟರ್ನ್ಯಾಷನಲ್ ಹೋಟೆಲ್ ಹಾಕಿ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ. ಈಗ ನೀವು ಕಿಡ್ನಿ ಸಪ್ಲೈ ಮಾಡೋದೊಂದೇ ಬ್ಯಾಲೆನ್ಸ್. ನನ್ನ ಮಗನೇ, ಬಹಳ ಒಳ್ಳೆ ಕೆಲಸ ಮಾಡಿದೆ. ಇನ್ಮೇಲೆ ಕುಬೇರಂಗೂ ನಮಗೂ ಯತ್ವಾಸನ ಇಲ್ಲ. ಇದು ನಡೆದಿತ್ತು. ಮನೆಯರೇ, ಮಹಿಳೆಯರೇ, ಈ ಹಿಂದೆ ನಮ್ಮ ಹಳ್ಳಿ ಜನ ಪಟ್ಟಣಕ್ಕೆ ಹೋಗಿ ಚಿಕಿತ್ಸೆ ಮಾಡ್ಕೊಂಡ್ ಬರೋದ್ರಲ್ಲಿ ದಾರಿ ಒಳಗೆ ಏಟೋ ಜನ ಶಿವ ಆಗ್ಬಿಟ್ಟವ್ರೆ. ಇನ್ ಮುಂದೆ ಹಂಗಾಗಕ್ಕಿಲ್ಲ ಅನ್ನೋ ಭರವಸೆನ ನಾನು ಕೊಡ್ತೀನಿ. ಭೂತಯ್ಯನು ಈ ಪಟ್ಟಣ ಜನ ಸೇರ್ಕೊಂಡು ನಮ್ಮೂರಾಗೆ ಆಸ್ಪತ್ರೆ ಶುರು ಮಾಡಿಬಿಟ್ಟಿದ್ದಾರೆ. ನಮ್ ಜನಕ್ಕೆ ಅದೇನೋ ಕಿಡ್ನಿನೋ ಪಡ್ನಿನೋ ತೆಗೆದಾಕ್ಬಿಟ್ಟು ಪ್ರಾಣ ತೆಗೆದು ಬಿಡ್ತಾ ಇದ್ದಾರೆ. ಈ ಆಸ್ಪತ್ರೆ ವಿಶೇಷ ಅಂದ್ರೆ ಉಚಿತವಾಗಿ ಪರೀಕ್ಷೆ, ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ. ಹಲೋ, ಕಂಟ್ರೋಲ್ ರೂಮ್, ಕಂಟ್ರೋಲ್ ರೂಮ್. ಮಾಲಾಶ್ರೀ ಇಲ್ಲ, ಇವಳು ಒಬ್ಬನ್ ಅದೇನ್ ತಪ್ಪಿಸ್ಕೊಂಡ್ ಬಂದ್ಲಲ್ಲ. ಆಪರೇಷನ್ ಮಾಡಿಸ್ಕೊಂಡ್ರೆ ಮಾತ್ ಬರುತ್ತೆ ಅಂತ ಬಂದ್ಯಾ? ಅದೃಷ್ಟ ಚೆನ್ನಾಗಿದ್ರೆ ಬಂದ್ರು ಬರ್ಬೋದು. ಅಕ್ಕ, ಕ್ಯೂನಾಗ ನಿಂತ್ಕೊಳ್ಳಪ್ಪ. ಡಾಕ್ಟರ್, ಯಾರಿಗೂ ಅನುಮಾನ ಬರ್ದಿರೋ ಥರ ಒಬ್ಬೊಬ್ಬರಿಗೆ ಮತ್ತೆ ಇಂಜೆಕ್ಷನ್ ಕೊಟ್ಬಿಟ್ಟು ಆಪರೇಷನ್ ಥಿಯೇಟರ್ ಒಳಗೆ ಕಳಿಸ್ಬಿಡಿ. ಓಕೆ ಡಾಕ್ಟರ್. ಎಷ್ಟು ತಿಂಗಳು ಮೇಲಮ್ನವ್ರೆ? 8ನೇ ತಿಂಗಳು. ಈ ಆಸ್ಪತ್ರೆಯಲ್ಲಿ ಹೊಟ್ಟೆಲಿರೋವಾಗ್ಲೇ ಗಂಡು ಹೆಣ್ಣು ಅಂತ ನೋಡೋ ಮಿಷನ್ ಬಂದಿದೆಯಂತೆ. ಎಲ್ರು ಹಂಗ ಅನ್ಕೋತಿದ್ದಾರೆ. ಅಯ್ಯೋ ದೇವ್ರೇ, ಗಂಡೆ ಆಗಿರ್ಲಿ, ಗಂಡಾಗಿದ್ರೆ ನಿನಗೊಂದು ತೆಂಗಿನಕಾಯಿ ಹೊಡಿತೀನಿ, ನೀರು ನಿನಗೆ, ಕಾಯಿ ನನಗೆ, ನಿನ್ನ ಹೆಸರು ಹೇಳ್ಕೊಂಡು ಚಟ್ನಿ ಮಾಡ್ಕೊಂತೀನಪ್ಪ. ನಿಜವಾಗ್ಲೂ ಆ ಭೂತಯ್ಯನವರು ಧರ್ಮಪ್ರಭು ಅಲ್ವೇನಣ್ಣ? ಮತ್ತಿನ್ನೇನಮ್ಮ, ಆ ದೇವರೇ ಭೂತೈನೋರ್ ರೂಪದಲ್ಲಿ ಬಂದು ಬಹಳ ಸಹಾಯ ಮಾಡ್ತಾವ್ರಮ್ಮ. ಕೃಷ್ಣ ಕೃಷ್ಣ ಕೃಷ್ಣ. ಏನ್ ಮಗು? ಯಾರೋ ಪುಣ್ಯಾತ್ಮರು ದೊಡ್ಡ ಆಸ್ಪತ್ರೆ ಕಟ್ಸಿದ್ದಾರೆ. ಇಲ್ಲೇ ಸೇವೆ ಮಾಡ್ಕೊಂಡು ನನ್ನ ಜೀವನ ಕಳಿತೀನಿ. ಇದೀಗ ಬಂದ ಸುದ್ದಿ. ಮಂಗಳೂರಿನ ಖ್ಯಾತ ಶ್ರೀಮಂತರಾದ ಪೈ ಹಾಗೂ ಅವರ 3 ಸಹೋದರರನ್ನು ಹಾಡು ಹಗಲಿನಲ್ಲೇ ಭಯಂಕರವಾಗಿ ಕೊಲೆ ಮಾಡಿದ ಆರೋಪದ ಮೇಲೆ ಬಂದಿಖಾನೆಯಲ್ಲಿದ್ದ ಉರುಫ್ ಚೂರಿ ಚಿಕ್ಕಮ್ಮ ಇಂದು ಬೆಳಗಿನ ಜಾವ 5:30ಕ್ಕೆ ಕೇಂದ್ರ ಕಾರಾಗೃಹದಿಂದ ತಪ್ಪಿಸಿಕೊಂಡಿದ್ದಾಳೆ. ಇವತ್ತು ಬೂಕಾಶಿ ಹಾಸ್ಪಿಟಲ್ ಓಪನಿಂಗ್ಗೆ ನಮ್ ಗುರು ಮಾಡೋ ಮ್ಯಾಜಿಕ್ ಐಟಮ್ ಎಲ್ಲ ನಾನು ಒಬ್ಬರೇ ಮಾಡ್ತೀನಿ. ನನ್ ಮ್ಯಾಜಿಕ್ ಶೋ ನೋಡ್ತಾ ಇದ್ರೆ ಡಾಕ್ಟರ್ಸು ಪೇಷಂಟ್ಗೆ ಮತ್ ಕೊಡ್ದೇನೆ ಆಪರೇಷನ್ ಮಾಡ್ಬಿಡೋದು.
ಟೀ ತಗೊಳ್ಳ ಸ್ಟ್ರಾಂಗ್ ಡಬಲ್ ಸ್ಟ್ರಾಂಗ್ ಮಾಲಾಸ್ನ ಹಿಡಿದು ಕಟ್ ಹಾಕ್ಬಿಟ್ಟೆ. ಮಾಲಾಸ್ನ ನಾನ್ ಕಟ್ ಹಾಕಿದ್ದೀನಿ. ಲೋಫರ್ ನನ್ ಮಗನೇ, ನಾನ್ ಕೂಡ ಕಟ್ ಹಾಕಿರೋದು. ಮಾಲಾಶ್ರೀ ನಾನ್ ಕಟ್ಟಾಕ್ಬಿಟ್ಟೆ. ಅಯ್ಯೋ, ನಾನ್ ಕೂಡ ಕಟ್ ಹಾಕಿರೋದು. ಮಾಲಾಶ್ರೀ ನಾನ್ ಕಟ್ಟಾಕಿದ್ದು. ಮಾಡ್ಲಿ, ನಾನ್ ಕೂಡ ಕಟ್ ಹಾಕಿರೋದು. ಓ ಕೋದಂಡ, ಎಷ್ಟು ಜನ ಮಾಲಾಶ್ರೀ ಇದಾರೋ? ಈ ನನ್ನ ಮಕ್ಕಳೆಲ್ಲ ರೀಲ್ ಬಿಡ್ತಾವ್ರೆ ಅಂಕಲ್. ಮಾಲಾಸಿನ ಕಟ್ ಹಾಕಿರೋದು ನಾನೇ. ಬನ್ನಿ ತೋರಿಸ್ತೀನಿ. ತಮ್ಮ ಬಾ ಬಾ. ಹ್ಞೂ, ವಿಚಿತ್ರವಾಗಿದೆಯಲ್ಲ. ಇರಲಿ, ಇವನ್ನೆಲ್ಲ ಆಮೇಲೆ ವಿಚಾರಿಸ್ಕೊಳ್ಳೋಣ. ಅಲ್ಲಿ ಭೂತಯ್ಯ ವೇಟಿಂಗು. ಬಾ. ನಂಬೇಡಿ, ನಿಮಗೆ ಚಿಕಿತ್ಸೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಮೂತ್ರಪಿಂಡಗಳು ತಗೊಂಡು ವಿದೇಶಕ್ಕೆ ಕಳಿಸಿ ನಿಮ್ಮನ್ನ ಪರದೇಶಗಳಾಗಿ ಮಾಡ್ಬಿಡ್ತಾರೆ. ಹೌದಾ? ಮೊದಲಿನಿಂದ ಹೊರಡಿ ಹೊರಡಿ ಹೊರಡಿ, ಬೇಗ ಬೇಗ ನಡೀರಮ್ಮ. ಬುದ್ಧಿ ಬುದ್ಧಿ, ಆ ಮಾಲವ ಮೇಷ್ಟ್ರು ಇಬ್ರು ಸೇರ್ಕೊಂಡು ಆಪರೇಷನ್ ಥಿಯೇಟರ್ ನುಗ್ಬಿಟ್ಟು ನಮ್ ಡಾಕ್ಟರ್ಗಳನ್ನ ನರ್ಸ್ಗಳನ್ನ ಸಿಕ್ಕಾಪಟ್ಟೆ ಹೊಡಿತವ್ರೆ ಬುದ್ಧಿ. I think the people can't know the secret of our business. ರುದ್ರಮ್ಮ, ನೀವೆಲ್ಲ ಇಲ್ಲಿ? ರುದ್ರಮ್ಮ, ನನ್ನ ಹೆಸರು ನಿನ್ಗೆ ಗೊತ್ತು? ನೀನು ನಂತರ ಇದೆಯಾ? ಯಾರು ನೀನು? ನಾನ್ ಯಾರು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ.
ಆದ್ರೆ ನೀವೆಲ್ಲ ಯಾರು ಅಂತ ನನಗ್ ಚೆನ್ನಾಗ್ ಗೊತ್ತು. ನನ್ ಮಕ್ಕಳು ನಾನು ಅಂತ ತಿಳ್ಕೊಂಡು ನಿಮ್ಮನ್ನೆಲ್ಲ ಕಟ್ ಹಾಕ್ಬಿಟ್ಟಿದ್ದಾರೆ. ಕಟ್ ಹಾಕ್ಲಿ ಬಿಡಿ, ನೋಡಕ್ಕೆ ಸೂಪರ್ ಆಗಿದೆ. ಎಷ್ಟೊತ್ತು ಅಂತ ಒಬ್ಳೆ ಫೈಟ್ ಮಾಡ್ತೀಯಾ? ನಾನು ಬಿಚ್ಬಿಡು, ನಾನು ಒಂದ್ ಕೈ ನೋಡ್ಕೊಳ್ತೀನಿ. ಓಕೆ. ನಾನ್ ನಿಮ್ಮನ್ನೆಲ್ಲ ರಿಲೀಸ್ ಮಾಡ್ತೀನಿ. ಸಿಸ್ಟರ್ ಬಿಟ್ಬಿಡಿ, ಇವ್ನ ನಾನ್ ನೋಡ್ಕೊಳ್ತೀನಿ. ಓಕೆ. ಹೆಂಗೆ? ಮಾಲಾಶ್ರೀ, ಬಸ್ ಈ ಕಡೆ ತಿರುಗಿ ನೋಡಿ. ಇನ್ನೊಂದೇಟು ನಮ್ಮವ್ರ ಮೇಲೆ ಬಿತ್ತು ಅಂದ್ರೆ ಇವರೆಲ್ಲರೂ ಬೆಂಕಿ ಹಚ್ಚಿ ಶಿವ ಅನ್ನಿಸ್ಬಿಡ್ತೀನಿ. ಡಾಕ್ಟರ್ಗಳ ಇನ್ನು ಶುರು ಮಾಡ್ಕೊಳ್ಳಿ ಆಪರೇಷನ್. ಯಾಕೆ ನಿಂತ್ರಿ? ಅಂಬೋ ಜಂಬಂಬೋ. ಹಲೋ ಸಿಸ್ಟರ್. ಹಲೋ ಸಿಸ್ಟರ್ ಅಂತೆ. ಇಷ್ಟ ತನಕ ಎಲ್ಲಿ ಹೋಗಿದ್ರಿ? ಅವರ ಪಾಪದ ಕೊಡ ತುಂಬಬೇಡವೇ? ಅದಕ್ಕಾಗಿ ನಾವು ಕಾಯುತ್ತಲಿದ್ದೆವು. ಈಗ ಅವರ ಪಾಪದ ಕೊಡ ತುಂಬಿ ಭೂಲೋಕದಿಂದ ಯಮಲೋಕದವರೆಗೂ ಹರಿಯುತ್ತಲಿದೆ. ಈಗ ನೋಡಿ.
ಪೂರ್ ಫಾದರ್ಸ್. ಶಂಕರಾಭರಣಂ ಕ್ಯಾಸೆಟ್ ತೋರಿಸ್ತೀನಿ ಅಂತೇಳಿ ಕೊನೆಗೂ ತೋರಿಸ್ತೇನೆ, ನೀವೇ ಮಠ ಆಗ್ಬಿಟ್ರಾ? ಇಂದ್ರಾಣಿ, ಆಸ್ತಿ ವಿಷಯ ಏನ್ ಮಾಡೋಣ? ಆಸ್ತಿ? ನನಗೆ ಆಸ್ತಿ ಏನು ಬೇಡ ಅಂಕಲ್. ಏನು ಬೇಡ? ಹೌದು ಅಂಕಲ್, ಅದನ್ನೆಲ್ಲ ಸಾಯಿ ಅನಾಥಾಶ್ರಮಕ್ಕೆ ಕೊಟ್ಬಿಡಿ. ನಾನ್ ನನ್ನ ಗಂಡನ ಜೊತೆಲಿ ಹಳ್ಳಿಲಿ ಹಾಯಾಗಿದ್ಬಿಡ್ತೀನಿ. ಇಂದ್ರಾಣಿ, ನಿಜವಾಗ್ಲೂ ನಿಂದು ತುಂಬಾ ದೊಡ್ಡ ಮನಸ್ಸಮ್ಮ. ಆ ದೇವ್ರು ನಿನ್ನ ಸುಖವಾಗಿಟ್ಟಿರ್ಲಿ. ನಮಸ್ತೆ. ಸಿಸ್ಟರ್, ಇಂದ್ರಾಣಿ ಸತ್ತಿದ್ದು ನಿಜ. ಮಾಲಾಶ್ರೀ ಪ್ರಾಣವನ್ನು ಇಂದ್ರಾಣಿ ದೇಹದಲ್ಲಿ ನಾವು ಸೇರಿಸಿದ್ದು ನಿಜ. ಇದು ಬ್ರಹ್ಮಲಿಖಿತ. ಇದನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಬರೀ ಕೈ ಹೀಗಂದ್ರೆ ಸಾಲದು. ಮತ್ತೆ? ಮದುವೆಗೆ ಬಂದು ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಿ ಆಮೇಲೆ ಜೈ ಅನ್ಬೇಕು. ಈ ಮೊದಲ ರಾತ್ರಿ ಮುತ್ತು, ಇದು ಯಮ ಯಮ ಮತ್ತು ಮುತ್ತು ನಾಚಿತ್ತು ಈ ಮತ್ತು ಗಮ್ಮತ್ತು.